ಪ್ರೀತಿಯವರು ಯಾಕೆ ಏನು ಮಾತಾಡ್ತಾ ಇಲ್ಲ? ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಯ್ಯೋ ಏನೂ ಇಲ್ಲ, ಹಾಗೆ ಸುಮ್ಮನೆ. ನೀವು ಏನೂ ಮಾತಾಡ್ತಾ ಇರಲಿಲ್ವಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೆ. ಓ ಹೌದಾ? ಮತ್ತೆ ಮತ್ತೆ ಏನಿಲ್ಲ, ನೀವೇ ಹೇಳಬೇಕು. ಪ್ರೀತಿಯವರೇ, ವರ್ಕ್ ಮುಗಿಸಿನ ವಾಪಸ್ ಬರುವಾಗ ಒಳ್ಳೆ ಕಡೆ ಡಿನ್ನರ್ಗೆ ಹೋಗೋಣ. ಇಲ್ಲ ಕೃಷ್ಣ, ನಮ್ಮ ಅಮ್ಮನಿಗೆ ಬೇಗ ಬರ್ತೀನಿ ಅಂತ ಹೇಳಿದ್ದೀನಿ. ಇವತ್ತು ನೈಟು ನಮ್ಮ ಅಮ್ಮನ ಜೊತೆಗೆ ಡಿನ್ನರ್ಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಸಾರಿ. ಈ ಹುಡುಗಿರಿಗೆ ಹುಡುಗರ ಫೀಲಿಂಗ್ಸೇ ಅರ್ಥ ಆಗಲ್ಲ. ಅವ್ರ ಅಮ್ಮನ ಜೊತೆ ಡಿನ್ನರ್ಗೆ ಹೋಗ್ತಾರಂತೆ. ಏನಾದ್ರು ಮಾಡ್ಕೊಳ್ಳಿ. ಏನಾದರೂ ಹೇಳಿದ್ರಾ? ಏನಿಲ್ಲ. ಕೃಷ್ಣ, ಇಲ್ಲೇನಾದರೂ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ? ಅಷ್ಟೊತ್ತಿಂದ ನಮ್ಮ ಮಮ್ಮಿ ಕಾಲ್ ಮಾಡ್ತಾ ಇದ್ದೀನಿ, ಕಾಲೇ ಕನೆಕ್ಟ್ ಆಗ್ತಾ ಇಲ್ಲ. ನಿಮ್ಮ ಮೊಬೈಲ್ ಒಂದ್ಸಲ ಚೆಕ್ ಮಾಡಿ. ಪ್ರೀತಿ ತಗೊಳ್ಳಿ, ನೀವೇ ಚೆಕ್ ಮಾಡಿ. ಹಾಂ ಕೊಡಿ. ಓ, ನಿಮ್ಮ ಮೊಬೈಲಲ್ಲೂ ನೆಟ್ವರ್ಕ್ ಇಲ್ಲ? ಹೌದಾ? ಇಲ್ಲೆಲ್ಲ ನೆಟ್ವರ್ಕು ಸಿಗಲ್ಲ ಅನ್ಸುತ್ತೆ. ನೆಟ್ವರ್ಕ್ ಸಿಕ್ಕಿದ ತಕ್ಷಣ ಫೋನ್ ಮಾಡಿದ್ರಾಯ್ತು. ವಾವ್, ನೈಸ್ ಪ್ಲೇಸ್. ಕೃಷ್ಣ, ನೀವು ಇದೇ ಫಸ್ಟಾ ಇಲ್ಲಿಗೆ ವಿಸಿಟ್ ಮಾಡ್ತಾ ಇರೋದು? ಹೌದು ಪ್ರೀತಿ, ನೀವು ಮುಂಚೆ ಬಂದಿದ್ರಾ ಇಲ್ಲಿಗೆ? ಹಾಂ, ನಾನು ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ದೆ, ಇದು ಸೆಕೆಂಡ್ ಟೈಮ್. ವೆಲ್ಕಮ್ ಸರ್. ಹಾಂ, ಥ್ಯಾಂಕ್ ಯು ಸರ್. ಮೇಡಮ್, ಗುರುಮೂರ್ತಿ ಸರ್ ಆಲ್ರೆಡಿ ಮೀಟಿಂಗಲ್ಲಿ ಜಾಯ್ನ್ ಆಗಿದ್ದಾರೆ. ನೀವು ಸ್ಟಾಕ್ ಎಲ್ಲ ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ. ನನ್ನ ಜೊತೆ ಬರ್ತೀರಾ? ಸರ್ ಆಲ್ರೆಡಿ ಬಂದಿದ್ದಾರಾ? ಹಾಂ ಎಸ್ ಸರ್, ಅವರು ಅರ್ಧ ಗಂಟೆ ಆಯಿತು ಬಂದು. ಹೋ, ಓಕೆ ಓಕೆ. ಸರ್ ಮೇಡಮ್, ನನ್ನ ಜೊತೆ ಬರ್ತೀರಾ? ಹಾಂ ಹಾ ಶೋರ್. ಶೋರ್. ಸರ್ ಮೇಡಮ್, ನೀವು ಸ್ಟಾಕ್ ಎಲ್ಲ ಚೆಕ್ ಮಾಡ್ಬೋದು. ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ನೀವು ಲೀಸ್ಟ್ ಕೊಟ್ಟರೆ ನಮ್ಮ ಸರ್ ಜೊತೆ ನಾನು ಮಾತಾಡ್ತೀನಿ. ಹಾಂ ಓಕೆ ಸರ್, ಒಂದು 30 ಮಿನಿಟ್ಸಲ್ಲಿ ಕೊಟ್ಬಿಡ್ತೀನಿ. ಓಕೆ ಮೇಡಮ್. ಕೃಷ್ಣ, ನೀವು ಆ ಕಡೆ ಎಲ್ಲ ಚೆಕ್ ಮಾಡಿ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ. ನಾನು ಈ ಕಡೆ ಚೆಕ್ ಮಾಡ್ತೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಮ್ಮ ಸರ್ ಜೊತೆ ಹೇಳ್ಬೇಕು, ಇವ್ರ ಜೊತೆ ಟೈಅಪ್ ಆಗ್ಬೋದು ಅಂತ. ನೋ! ಪ್ರೀತಿಯವರೇ ಹುಷಾರು. ಸರ್, ಎಲ್ಲ ಚೆಕ್ ಮಾಡಾಯ್ತು. ಕ್ವಾಲಿಟಿ ನಮ್ಗೆ ಓಕೆ ಇದೆ. ಓಕೆ ಸರ್, ಓಕೆ. ಬಂದು ಸರ್ ಹತ್ರ ಮಾತಾಡ್ಬಿಡಿ. ಸರಿ, ಬರ್ತೀವಿ. ಪ್ರೀತಿ, ಹೋಗೋಣ. ಪ್ರೀತಿ, ಕೃಷ್ಣ, ಬನ್ನಿ ಬನ್ನಿ. ಮೀಟಿಂಗ್ ಎಲ್ಲ ಮುಗೀತೆ ಸರ್? ಹಾಂ ಮೀಟಿಂಗ್ ಎಲ್ಲ ಮುಗೀತು. ನನಗೇನೋ ಎವ್ರಿಥಿಂಗ್ ಓಕೆ ಅನ್ನಿಸ್ತು. ಪ್ರಾಡಕ್ಟ್ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿದ್ರಾ? ಹೇಗೆ ಅನ್ನಿಸ್ತು ನಿಮಗೆ? ಸರ್ ಎವ್ರಿಥಿಂಗ್ ಪರ್ಫೆಕ್ಟ್ ಸರ್. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಏನು ಡೌಟೇ ಬೇಡ ಸರ್. ನಾನು ಪ್ರೀತಿ ಅವರಿಬ್ಬರು ಚೆಕ್ ಮಾಡಿದ್ದೀವಿ. ನೀವು ಆರಾಮಾಗಿ ಸೈನ್ ಮಾಡಿ ಸರ್. ಹಾಂ ಓಕೆ ಓಕೆ ಸರಿ. ಹಾಗಾದರೆ ನಾನು ಇನ್ನೊಂದು ಮೀಟಿಂಗ್ ಇದೆ, ಅಟೆಂಡ್ ಮಾಡ್ಕೋತೀನಿ. ನೀವು ಇನ್ನು ಹೊರಡ್ತೀರಾ? ಹಾಂ ಸರ್, ಲೇಟ್ ಆಗ್ತಾ ಇದೆ, ನಾವು ಹೊರಡ್ತೀವಿ ಸರ್. ನೀವು ಮೀಟಿಂಗ್ ಮುಗಿಸ್ಕೊಂಡು ಬನ್ನಿ. ಓಕೆ, ಹುಷಾರು. ಪ್ರೀತಿಯವರೇ, ಹೊರಡೋಣವಾ? ಹಾಂ ಕೃಷ್ಣ. ಪ್ರೀತಿಯವರೇ, ಇಫ್ ಯು ಡೋಂಟ್ ಮೈಂಡ್, ಪ್ಲೀಸ್ ಏನಾದರೂ ತಿನ್ಕೊಂಡು ಹೋಗೋಣವಾ? ನನಗೆ ಹೊಟ್ಟೆ ಹಶ್ವಾಗ್ತಾ ಇದೆ. ಹಾಂ ಆಯಿತು. ಅಯ್ಯೋ, ಪ್ರೀತಿಯವರು ಒಪ್ಕೊಬಿಟ್ರು. ಪ್ರೀತಿಯವರು ಏನು ತಗೋತೀರಾ? ನಿಮ್ಗೇನು ಇಷ್ಟನೋ ಅದೇ ಆರ್ಡ್ರ್ ಮಾಡಿ. ಅಲ್ಲ, ನಾನು ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ. ಯಾಕೆ ತುಂಬ ಸೈಲೆಂಟ್ ಆಗಿದ್ದೀರಾ? ಹಾಂ, ಆ ಥರ ಏನೂ ಇಲ್ವಲ್ಲ. ಇಲ್ಲ, ನೀವು ಫ್ಯಾಕ್ಟ್ರಿಲಿ ಕಾಲು ಜಾರಿ ಬಿದ್ದುಬಿಟ್ರಲ್ಲ, ಅಷ್ಟೊತ್ತಿಂದ ಒಂಥರ ಇದ್ದೀರಾ. ನಿಮ್ಗೇನಾದರೂ ಮುಜುಗರ ಆಯ್ತಾ? ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಏನು ಕೊಡಲಿ ಸರ್? ನಿಮ್ಮ ಹೋಟೆಲಲ್ಲಿ ಏನು ಸ್ಪೆಷಲ್ಲು? ಸರ್, ನಮ್ಮ ಹೋಟೆಲಲ್ಲಿ ಪಿಜ್ಜಾ ಸಖತ್ತಾಗಿರುತ್ತೆ ಸರ್, ಒಂದ್ಸಲ ಟೇಸ್ಟ್ ಮಾಡಿ. ಓ ಹೌದಾ? ಕೃಷ್ಣ, ನನಗೂ ಪಿಜ್ಜಾ ಅಂದರೆ ತುಂಬ ಇಷ್ಟ. ಅದನ್ನೇ ಆರ್ಡ್ರ್ ಮಾಡೋಣ. ಹಾಂ ಓಕೆ ಪ್ರೀತಿ. ಇಬ್ಬರಿಗೂ ಪಿಜ್ಜಾನೇ ತಂದುಬಿಡ್ತೀರಾ? ಓಕೆ ಸರ್. ಪ್ರೀತಿ, ನನಗೆ ತುಂಬ ಖುಷಿ ಆಗ್ತಾ ಇದೆ ಇಷ್ಟೊಂದು ಟೈಮ್ ನಿಮ್ಮ ಜೊತೆ ಸ್ಪೆಂಡ್ ಮಾಡಿದ್ನಲ್ಲ ಅಂತ. ನನಗೂ ಅಷ್ಟೇ ಕೃಷ್ಣ. ಸರ್ ಪಿಜ್ಜಾ. ಹಾಂ, ಇಡಿಯಲ್ಲಿ. ಸರ್, ನೀವಿಬ್ಬರನ್ನು ನೋಡಿದ್ರೆ ನೀವಿಬ್ರು ಕಪಲ್ಸ್ ಅನಿಸ್ತಿದೆ. ಯಾಕೆ ಸರ್ ಇಷ್ಟು ದೂರ ದೂರ ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ? ಪಕ್ಕದಲ್ಲಿ ಕೂತ್ಕೊಂಡು ತಿನ್ನಿ ಸರ್. ಹೌದಾ? ನಿಮ್ಗೆ ಹಂಗನ್ನಿಸ್ತಾ ಇದೆಯಾ? ಓ, ಥ್ಯಾಂಕ್ ಯು. ಕೃಷ್ಣ, ಸರ್, ನಾನೇನಾದರೂ ತಪ್ಪಿಡಿದ್ನಾ? ಇಲ್ಲ ಇಲ್ಲ ಬ್ರದರ್, ನೀವು ಕರೆಕ್ಟಾಗಿ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಎಂಜಾಯ್ ಮಾಡಿ. ಇನ್ನೇನಾದ್ರು ಬೇಕಾದರೆ ಹೇಳಿ ಸರ್, ನಾನು ತಂದು ಕೊಡ್ತೀನಿ. ಓಕೆ ಬ್ರದರ್. ಕೃಷ್ಣ, ಯಾಕೆ ಆ ಥರ ಮಾತಾಡಿದ್ರಿ ಅವನ ಜೊತೆ? ನಾವಿಬ್ರು ಕಪಲ್ಸಾ? ಪ್ರೀತಿ, ಬೇಜಾರು ಮಾಡ್ಕೋಬೇಡಿ. ಎಷ್ಟು ದಿನ ಅಂತ ಮನಸ್ಸಲ್ಲಿ ಭಾವನೆಗಳನ್ನ ಇಟ್ಕೊಂಡು ಒದ್ದಾಡೋದು ನಾನು. ಏನು ಅಂತ ಹೇಳೇ ಬಿಡ್ತೀನಿ ಇವತ್ತು. ಏನು ಹೇಳ್ತೀರಾ? ಪ್ರೀತಿ, ನನಗೆ ನೀವಂದ್ರೆ ತುಂಬ ಇಷ್ಟ. ನಿಮಗೆ ನಾನಂದ್ರೆ ಇಷ್ಟ ಅಂತ ನನಗೆ ಗೊತ್ತು. ಏನು?
ನಾನು ನಿಮ್ಮನ್ನು ಇಷ್ಟಪಡ್ತಾ ಇರೋದು ನಿಮಗೆ ಗೊತ್ತಾ? ಹೌದು, ಇಷ್ಟ ಆಗಿರೋದಕ್ಕೆ ತಾನೇ ಫ್ರೆಂಡ್ ಮಾಡ್ಕೊಂಡಿರೋದು. ಓ, ನೀವು ಹಂಗೆ ಹೇಳ್ತಾ ಇದ್ದೀರಾ? ಗೊತ್ತು, ನಾವಿಬ್ರು ಒಳ್ಳೆ ಫ್ರೆಂಡ್ಸು ಅಂತಾನೆ. ಅದಕ್ಕೆ ಅದಕ್ಕೆ ಕೃಷ್ಣ, ಧೈರ್ಯ ತಗೊಂಡು ಹೇಳೇ ಬಿಡು. ಅದು ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ, ಎಲ್ಲ ರೀತಿಯಲ್ಲೂ ಮ್ಯಾಚ್ ಆಗ್ತಿದೆ. ಅದಕ್ಕೆ ಯಾಕೆ ನಾವಿಬ್ರು ಲೈಫ್ ಪಾರ್ಟ್ನರ್ ಆಗಬಾರ್ದು? ಪ್ರೀತಿ, ಯಾಕೆ ಈ ಥರ ನನ್ನೇ ನೋಡ್ತಾ ಇದ್ದೀರಾ? ನಾನೇನಾದ್ರು ತಪ್ಪು ಹೇಳದ್ನಾ? ಏನಾದರೂ ಮಾತಾಡಿ. ಕೃಷ್ಣ, ಇವಾಗ ಪಿಜ್ಜಾ ತಿನ್ನೋಣ, ತಿಂದ್ಮೇಲೆ ಹೇಳ್ತೀನಿ ಏನು ಅಂತ. ಪ್ರೀತಿಯವರು ಯಾಕೆ ಇಷ್ಟೊಂದು ಸೀರಿಯಸ್ ಆಗಿಬಿಟ್ಟಿದ್ದಾರೆ? ನಾನೇನಾದ್ರು ಹೇಳಿ ತಪ್ಪು ಮಾಡಿದ್ನ? ಮತ್ತೆ ಪ್ರದೀಪ ಹೇಳ್ತಾ ಇದ್ದ ಪ್ರೀತಿಯವ್ರಿಗೂ ನಿನ್ನ ಕಂಡ್ರೆ ಇಷ್ಟ ಕಣೋ, ಹೇಳ್ಬಿಡು ಅಂತ. ಆದರೆ ಇವ್ರು ಯಾಕೋ ಏನೂ ಮಾತಾಡ್ತಾನೆ ಇಲ್ವಲ್ಲ? ಇದೇನಿದು, ಇವರಿಬ್ರು ಜಗಳ ಆಡ್ಕೊಂಡಿದ್ದಾರ? ಇಷ್ಟೊಂದು ಬೇಜಾರಲ್ಲಿ ತಿಂತವ್ರಲ್ಲ. ಏನಾಗುತ್ತೋ ಅದನ್ನ ನನ್ನ ಕೈಲಾದಷ್ಟು ಮಾಡ್ಬೇಕಿವಾಗ. ಸರ್, ಇನ್ನೇನಾದರೂ ಕೊಡ್ಲಾ? ಇನ್ನೇನು ಬೇಡ ಬ್ರದರ್, ನಾವು ಹೊರಡ್ತೀವಿ. ನಮ್ಗೆ ಲೇಟ್ ಆಗ್ತಿದೆ, ಬಿಲ್ ಕೊಟ್ಬಿಡಿ. ಹಾಂ, ಓಕೆ ಮೇಡಮ್. ಪ್ರೀತಿಯವರು ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ನಿಸ್ತಿದೆ. ಸರ್ ತಗೊಳ್ಳಿ ಸರ್. ಇದೇನಿದು, ಬಿಲ್ ಕೊಡಿ ಅಂದರೆ ಫ್ಲವರ್ ಬೊಕ್ಕೆ ಕೊಡ್ತಾ ಇದ್ದೀರಾ? ಸರ್, ನಮ್ಮ ಹೋಟೆಲ್ಗೆ ಯಾರೇ ಕಪಲ್ಸ್ ಬರಲಿ ಸರ್, ಖುಷಿಯಾಗಿ ತಿನ್ಕೊಂಡು ಆಚೆ ಹೋಗ್ಬೇಕು ಸರ್. ಈ ಥರ ಮುಖ ಸಿಂಡ್ರಿಸ್ಕೊಂಡು ಹೋದ್ರೆ ಸರ್ ನನಗಂತೂ ಇಷ್ಟನೇ ಆಗಲ್ಲ ಸರ್. ಅದಕ್ಕೆ ಫಸ್ಟು ನೀವು ಮೇಡಮ್ಗೆ ಫ್ಲವರ್ ಬೊಕ್ಕೆ ಕೊಡಿ ಸರ್, ಆಮೇಲೆ ಬಿಲ್ ತಂದು ಕೊಡ್ತೀನಿ. ಬ್ರದರ್, ಇದಕ್ಕೆಲ್ಲ ಸಿಚುವೇಶನ್ ಯಾಕೋ ಸರಿ ಇಲ್ಲ, ಬೇಡ, ಬಿಲ್ ತಂದು ಕೊಟ್ಬಿಡಿ. ಸರ್, ನನ್ನ ಸರ್ವಿಸಲ್ಲಿ ಎಷ್ಟು ಜನ ಜೋಡಿಗಳು ನೋಡಿಲ್ಲ ಸರ್. ನೀವೇನು ತಲೆ ಕೆಡ್ಸ್ಕೊಬಿಡಿ. ಈಗ ನಾನು ಬಿಲ್ ತರಕ್ಕೆ ಹೋಗ್ತೀನಿ, ನಾ ಬರೋವರೆಗೆ ಈ ಹೂ ಬೊಕ್ಕೆನ ಮೇಡಮು ಕೊಟ್ಟಿರಿ, ಎಲ್ಲ ಪ್ಯಾಚಪ್ ಆಗ್ಬಿಡುತ್ತೆ ಸರ್. ಅದು ಡೋಂಟ್ ವರಿ ಸರ್, ನೀವು ಕೊಡ್ತಾ ಇರಿ, ನಾ ಬರ್ತೀನಿ. ಅಯ್ಯೋ, ಹೊರಟೆ ಹೋದ್ನಲ್ಲ ಇವನು. ಸರಿ, ಕೊಡ್ತೀನಿ. ಪಾಪ ಕೃಷ್ಣ ಅವ್ರ ಮುಖ ನೋಡೋಕ್ಕಾಗ್ತಿಲ್ಲ. ಪ್ರೀತಿ, ತಗೊಳ್ಳಿ. ತಗೊಳ್ಳೇಬೇಕಾ? ನಿಮ್ಗೆ ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬೇಡ. ಕೃಷ್ಣ, ನನಗೂ ನೀವಂದ್ರೆ ತುಂಬ ಇಷ್ಟ. ಏನು, ನಿಮ್ಗೆ ನಾನಂದ್ರೆ ಇಷ್ಟನಾ? ಯಾಹೂ, ಎಸ್ ಎಸ್ ಎಸ್. ನೀವು ಖುಷಿ ನೋಡೋಕ್ಕಾಗ್ತಿಲ್ಲ ನನಗೆ. ಮತ್ತೆ ಖುಷಿ ಆಗದೆ ಇರುತ್ತೇನ್ರಿ? ಎಷ್ಟು ದಿನದಿಂದ ಕಷ್ಟಪಟ್ಕೊಂಡು ಒದ್ದಾಡಿದ್ದೀನಿ ಗೊತ್ತಾ? ಇವತ್ತೇನೋ ಧೈರ್ಯ ಮಾಡ್ಕೊಂಡು ಹೇಳಿದ್ರೆ ಮುಖನ ಸಿಟ್ ಮಾಡ್ಕೊಂಡು ಕೂತಿದ್ರಿ. ಏನಪ್ಪಾ ಮಾಡೋದು ಅಂತ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ನಿಮಗೆ ಟೆನ್ಷನ್ ಕೊಡೋಣ ಅಂತಾನೆ ಹಂಗೆ ಮಾಡಿದೆ. ಆದರೂ ಒಂಥರ ಚೆನ್ನಾಗಿತ್ತು, ಮುಖ ಒದಿಸ್ಕೊಂಡು ಕೂತಿದ್ರಿ. ನಿಮ್ಗೆ ಎಲ್ಲ ತಮಾಷೆ ಅಲ್ವಾ? ಹಬ್ಬ, ಒಂದು ಜೋಡಿನ ಒಂದು ಮಾಡಿಬಿಟ್ಟೆ. ಸರ್, ಮೇಡಮ್, ಥ್ಯಾಂಕ್ ಯು ಬ್ರದರ್. ನಿಮ್ಮಿಂದ ಇವತ್ತು ನನ್ನ ಪ್ರೀತಿ ಸಕ್ಸಸ್ ಆಯಿತು. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಪರವಾಗಿಲ್ಲ ಬಿಡಿ ಸರ್, ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಏನು ಗೊತ್ತಾ ಸರ್, ನನ್ನ ಸರ್ವೀಸಲ್ಲಿ ಯಾವ ಕಪಲ್ಸು ಜಗಳಾಡಿದ್ರು ಸರ್, ಅವ್ರನ್ನ ಒಂದು ಮಾಡೇ ಕಳ್ಸೋದು ಸರ್ ನಾನು. ಓ ಮೈ ಗಾಡ್, ನಿಮ್ಮಂಥ ಪರ್ಸನ್ನೇ ನಾನು ಮೀಟ್ ಮಾಡಿಲ್ಲ ನನ್ನ ಲೈಫಲ್ಲಿ. ನಿಮ್ಮ ಕೆಲಸನ ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡ್ತೀರಾ. ನಿಮ್ಮ ಹುಡುಗಿ ನಿಮ್ಮಂಥ ಹುಡುಗನ ಪಡೆಯೋಕ್ಕೆ ಪುಣ್ಯ ಮಾಡಿದ್ಲು. ಮೇಡಮ್, ನಮ್ಮಂಥವ್ರ ಮುಖಕ್ಕೆಲ್ಲ ಯಾವ ಹುಡುಗಿರು ಬೀಳ್ತಾರೆ ಮೇಡಮ್? ನನ್ಗೆ ಯಾವ ಗರ್ಲ್ ಫ್ರೆಂಡು ಇಲ್ಲ, ಸಿಂಗಲ್ಲು ನಾನು. ಬ್ರದರ್, ನಿಮ್ಗಿರೋ ಒಳ್ಳೆ ಮನ್ಸಿಗೆ ಒಳ್ಳೆ ಹುಡುಗನೇ ಸಿಗ್ತಾಳೆ ನಿಮಗೆ. ಓ, ಥ್ಯಾಂಕ್ ಯು ಸರ್. ಕೃಷ್ಣ, ಲೇಟ್ ಆಗ್ತಿದೆ, ಹೊರಡೋಣವಾ? ಓ, ಹೌದಲ್ವಾ? ಸರಿ ಸರಿ, ಹೊರಡೋಣ. ಬ್ರದರ್, ಬಿಲ್ಲು ಸರ್ ಅಲ್ಲಿ ಮುಂದೆ ಕೌಂಟಲ್ಲಿ ಕಟ್ಬಿಡಿ ಸರ್. ಓಕೆ ಬ್ರದರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಅವಾಗವಾಗ ನಿಮ್ಮ ಹೋಟ್ಲಿಗೆ ಬರ್ತಾನೆ ಇರ್ತೀವಿ, ನಿಮ್ಮನ್ನ ಮೀಟ್ ಮಾಡ್ತಾನೆ ಇರ್ತೀವಿ. ನನ್ನ ಲೈಫಲ್ಲಂತೂ ನಿಮ್ಮನ್ನ ಮರೆಯೋದೇ ಇಲ್ಲ ಬ್ರದರ್. ಖಂಡಿತ ಸರ್, ಆಲ್ವೇಸ್ ವೆಲ್ಕಮ್. ಓ, ಪೇಷಂಟ್ಗೆ ಎಚ್ಚರ ಆಗ್ತಾ ಇದೆ ಅನಿಸ್ತಿದೆ. ಮೇಡಮ್, ಮೇಡಮ್. ಸಿಸ್ಟರ್, ನೀವಿಲ್ಲೇ ಇದ್ದೀರಾ? ಹಾಂ, ನಾನು ಇಲ್ಲೇ ಇದ್ದೀನಿ. ನೀವೇನು ಭಯ ಪಡಬೇಡಿ. ನಿಮಗೆ ಇವಾಗ ಹೇಗೆ ಅನ್ನಿಸ್ತಾ ಇದೆ? ಎಲ್ಲ ಓಕೆ ಅನ್ನಿಸ್ತಾ ಇದೆಯಾ? ಹಾಂ ಸಿಸ್ಟರ್, ಸ್ವಲ್ಪ ಕತ್ತು ನೋಯ್ತಾ ಇದೆ ಅಷ್ಟೇ, ಇನ್ನೇನು ತೊಂದರೆ ಇಲ್ಲ. ಹೌದೌದು, ನಿಮಗೇನು ತೊಂದರೆ ಆಗಿರಲಿಲ್ಲ, ಸ್ವಲ್ಪ ಕತ್ತತ್ರ ಏಟಾಗಿತ್ತು. ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದೀವಿ, ಇನ್ಮೇಲೆ ಹುಷಾರಾಗ್ತೀರ ಬೇಗ. ಅಯ್ಯೋ, ನಿಮ್ಮ ಹಸ್ಬೆಂಡು ಎಷ್ಟು ತಲೆ ಕೆಡಿಸ್ಕೊಂಡಿದ್ರು ಗೊತ್ತಾ? ಅವರಂತೂ ಒಂದು ನಿಮಿಷನೂ ನಿಂತ ಕಡೆ ನಿಂತಿಲ್ಲ ಪಾಪ. ಏನು, ಹಸ್ಬೆಂಡಾ? ಹಾಂ ಹೌದು ಮೇಡಮ್, ಈಚೆನೆ ಕೂತಿದ್ದಾರೆ, ಕರಿತೀನಿ ರೀ. ಇದೇನಿದು, ಈ ನರ್ಸು ನಿಮ್ಮ ಹಸ್ಬೆಂಡ್ ಬಂದಿದ್ದಾರೆ ಅಂತಿದ್ದಾಳಲ್ಲ, ಯಾರು ಬಂದಿರೋದು? ಹೇಮಾ ಪೇಷಂಟ್ ಕಡೆಯವರೆಲ್ಲಿ? ಮೇಡಮ್ ಅವರೇ, ನಾನು ಇಲ್ಲೇ ಇದ್ದೀನಿ. ಓ, ಇಲ್ಲೇ ಇದ್ದೀರಾ ಸರ್? ನಿಮ್ಮ ವೈಫ್ಗೆ ಪ್ರಜ್ಞೆ ಬಂದಿದೆ. ಏನು, ಹೇಮನ್ಗೆ ಪ್ರಜ್ಞೆ ಬಂದಿದೆಯಾ? ಹಾಂ ಹೌದೌದು, ನೀವು ಹೋಗಿ ನೋಡ್ಬೋದು.
ಹೇಮಾ ಹೇಗಿದೆಯಾ? ಮೇಡಮ್ ನಿಮ್ಮ ಹಸ್ಬೆಂಡ್ಗೆ ಹೇಳ್ಬಿಡಿ ಚೆನ್ನಾಗಿದ್ದೀನಿ ಅಂತ. ಅವರಂತೂ ಟೆನ್ಷನ್ ಮಾಡ್ಕೊಬಿಟ್ಟಿದ್ದಾರೆ. ಓ, ಈ ನರ್ಸು ಹಸ್ಬೆಂಡ್ ಅಂತ ಹೇಳಿದ್ದು ಸುಂದರ್ನ? ಚೆನ್ನಾಗಿದ್ದೀನಿ, ಸ್ವಲ್ಪ ಕತ್ತತ್ರ ನೋವು ಅಷ್ಟೇ. ಹೌದಾ ಹೇಮಾ, ನಾನು ಕೂರಿಸ್ಲಾ ನಿನ್ನ? ಸರ್ ನೀವು ಪೇಷಂಟ್ ನೋಡ್ಕೋತಾ ಇರಿ, ನಾನು ಡಾಕ್ಟ್ರಿಗೆ ಹೇಳ್ಬಿಟ್ಟು ಬರ್ತೀನಿ. ಓಕೆ ಸಿಸ್ಟರ್. ಹೇಮಾ ಎದ್ದೇಳು, ಮೆಲ್ಲಗೆದ್ದೇಳು. ಸುಂದರ್, ನೀವು ಬಂದು ಕಾಪಾಡಲಿಲ್ಲ ಅಂದಿದ್ರೆ ನಾನು ಬದುಕ್ತಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ. ಛೇ ಛೇ ಛೇ, ಯಾಕೆ ಅಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ನಿಂಗೇನು ಆಗಲ್ಲ. ಈಗ ನೋಡು, ಹುಷಾರಾಗಿದೆಯಲ್ಲ. ಸುಂದರ್, ಇದಕ್ಕೆಲ್ಲ ನೀನೇ ಕಾರಣ. ನಾನೇನಾದ್ರು ಸತ್ತೋಗಿದ್ರೆ ನನ್ನ ಮಗಳ ಗತಿ ಏನು? ತುಂಬ ಥ್ಯಾಂಕ್ಸ್ ನಿನಗೆ. ಅಯ್ಯೋ ಹೇಮಾ, ಥ್ಯಾಂಕ್ಸು ಗಿಂಗ್ಸು ಎಲ್ಲ ಏನಕ್ಕಿವಾಗ? ನೀವು ಹುಷಾರಾಗಿದೆಯಲ್ಲ, ಅಷ್ಟೇ ಸಾಕು, ಸುಮ್ಮನಿರು, ಫೀಲ್ ಮಾಡ್ಕೋಬೇಡ. ಹೇಗಿದ್ದಾರೆ ಪೇಷಂಟ್ ಇವಾಗ? ಓ ಡಾಕ್ಟರ್, ಬನ್ನಿ ಬನ್ನಿ, ಹೇಮಾ ಹುಷಾರಾಗಿದ್ದಾಳೆ ಇವಾಗ. ಮೇಡಮ್, ನಿಮ್ಮ ಹಸ್ಬೆಂಡ್ ಎಷ್ಟು ಒದ್ದಾಡ್ತಿದ್ರು ಅಂದ್ರೆ ಚಿಕ್ಕ ಮಗು ತರ ಆಡ್ತಾ ಇದ್ರು. ಅಂತೂ ನೀವು ಹುಷಾರಾದ್ರಲ್ಲ, ಅಷ್ಟೇ ಖುಷಿ ನಮ್ಗೆ. ಹೌದು ಸರ್, ನಮ್ಮ ಹಸ್ಬೆಂಡ್ಗೆ ನಾನು ಅಂದರೆ ಪ್ರಾಣ. ಹೇಮಾ, ಯಾಕೆ ಸುಂದರ್, ನಿಮಗೆ ನಾನಂದ್ರೆ ಇಷ್ಟ ಇಲ್ವಾ? ಇಷ್ಟನೇ. ಈಗ ಅದೆಲ್ಲ ಬೇಕಾ ಅಂತ? ಗೌಡ್ರೆ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಏನಿಲ್ಲ ಡಾಕ್ಟ್ರೆ, ಇವಾಗ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗೋದಾ ಅಂತ ಕೇಳಿ ಅಂತ ಹೇಳ್ತಿದ್ದಾಳೆ. ಇವಾಗ ಡಿಸ್ಚಾರ್ಜ್ ಮಾಡ್ತಾ ಇದೀವಿ. ಅವ್ರು 1-2 ದಿನ ಬೆಡ್ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಓ ಹೌದಾ ಡಾಕ್ಟರ್? ಸರಿ ಸರಿ, ಡಿಸ್ಚಾರ್ಜ್ ಮಾಡಿಬಿಡಿ. ಸಿಸ್ಟರ್, ಹಾಂ ಸರ್. ಈ ಹೇಮಾ ಪೇಷಂಟ್ನ ಡಿಸ್ಚಾರ್ಜ್ ಮಾಡಿ ಇವ್ರ ಫೈಲ್ಗೆ ಇನ್ನೊಂದು ಸೈನ್ ಹಾಕಿಸ್ಕೊಳ್ಳಿ ಇವ್ರ ಹಸ್ಬೆಂಡ್ ಹತ್ರ. ಸುಂದರ್ನ ನನ್ನ ಹಸ್ಬೆಂಡು ಅಂದರೆ ಕೇಳಕ್ಕೆ ಎಷ್ಟು ಖುಷಿ ಆಗ್ತಿದೆ. ಸರ್, ನೀವು ಬಿಲ್ ಪೇ ಮಾಡಿಬಿಟ್ಟು ಸೈನ್ ಹಾಕ್ಬಿಡಿ ಬನ್ನಿ. ಓಕೆ ಹೇಮಾ, ನಿನ್ನ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಹೋಗ್ತೀನಿ ನಾನು. ನೀನು ಹುಷಾರಾಗಿ ಆರೋಗ್ಯ ನೋಡ್ಕೋಬೇಕು, ಸರಿಯಾದ ಟೈಮ್ಗೆ ಮಾತ್ರೆ ಟಾನಿಕ್ಕು ಎಲ್ಲ ತಗೋಬೇಕು, ಆಯ್ತಾ? ಹ್ಞೂ ಆಯಿತು. ಎಲ್ಲಿ ಹೇಮಾ ನಿಮ್ಮ ಮನೆ ಬರೋದು? ನಾನು ಹೇಳ್ತೀನಿ ನಡಿ. ಹೇಮಾ ಹುಷಾರಾಗಿ ನಡಿ.